ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಬ್ಬ ಫಕೀರ ವಾಸವಾಗಿದ್ದ. ಅವನಿಗೆ ತುಂಬಾ ವಯಸ್ಸಾಗಿತ್ತು. ಆ ಫಕೀರನಿಗೆ 2 ಕೈಗಳು ಇರಲಿಲ್ಲ. 2 ಕೈಗಳಿರದ ಆ ಫಕೀರ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ಪ್ರತಿದಿನ ಒಂದು ಗಿಡದ ಕೆಳಗಡೆ ಕೂತ್ಕೊಂಡು ಭಿಕ್ಷೆ ಬೇಡಿ ಅದರಿಂದ ಬಂದ ಹಣದಿಂದ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಹೀಗೆ ಒಂದು ದಿನ ಒಬ್ಬ ಬಾಲಕ, ಅಂದರೆ 15ರಿಂದ 16 ವರ್ಷದ ಯುವಕ ಆ ರಸ್ತೆಯಲ್ಲಿ ಸಾಗ್ತಾ ಇರುವಾಗ ಆ ಫಕೀರನನ್ನ ಒಂದು ಸಲ ಕಣ್ಣು ಬಿಟ್ಟು ನೋಡ್ತಾನೆ. ಅವನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಇದೇನಪ್ಪ ಆಶ್ಚರ್ಯ, ಈ ಮನುಷ್ಯನಿಗೆ 2 ಕೈಗಳಿಲ್ಲ, ಆದರೂ ಈತ ಭಿಕ್ಷೆ ಬೇಡಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಇಂತಹ ಮನುಷ್ಯ ತುಂಬಾ ವಿಶೇಷ ಅಂತ ಆ ಫಕೀರನ ಬಳಿಗೆ ಹೋಗಿ ಅವರ ಹತ್ರ ಹೋಗಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳ್ತಾನೆ. ಗುರುಗಳೇ, ಇದೆಂತಹ ಆಶ್ಚರ್ಯ, ನಿಮಗೆ 2 ಕೈಗಳಿಲ್ಲ, ಆದರೂ ನೀವು ಭಿಕ್ಷೆ ಬೇಡ್ತಾ ಇದ್ದೀರಾ, ಈ ಹಣವನ್ನು ನೀವು ಏನು ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಫಕೀರನು ಹೇಳ್ತಾನೆ, ಜೀವನ ನಡೆಸಬೇಕಲ್ಲಪ್ಪ, ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು, ಅದರಿಂದನೇ ಜೀವನ ನಡೆಸ್ತಾ ಇದ್ದೀನಿ ಅಂತಾನೆ. ಅದಕ್ಕೆ ಆ ಯುವಕ ಸುಮ್ಮನೆ ಇರದೆ, ಈ ದುಡ್ಡನ್ನು ತಗೊಂಡು ನೀವು ಏನು ಮಾಡ್ತೀರಾ? ಅದಕ್ಕೆ ಫಕೀರನು ಹೇಳ್ತಾರೆ, ಅಗೋ ಅಲ್ಲಿ ದೂರದಲ್ಲಿ ಒಬ್ಬ ಯುವಕ ಭಿಕ್ಷೆ ಬೇಡ್ತಾ ಕೂತಿದ್ದಾನಲ್ವಾ, ಅವನ ಹತ್ರ ಈ ದುಡ್ಡನ್ನು ಕೊಟ್ಟು ತಿನ್ನೋದಕ್ಕೆ ಏನಾದರೂ ತರೋದಕ್ಕೆ ಹೇಳ್ತೀನಿ, ಆ ಯುವಕ ನನಗೆ ಆ ದುಡ್ಡಿನಿಂದ ತಿನ್ನೋದಕ್ಕೆ ಊಟ ತರ್ತಾನೆ ಅಂತಾರೆ. ಫಕೀರನ ಈ ಮಾತನ್ನು ಕೇಳಿದ ಯುವಕನಿಗೆ ಮತ್ತಷ್ಟು ಆಶ್ಚರ್ಯ. ಆಗಲೂ ಸುಮ್ಮನಿರದ ಯುವಕ, ಗುರುಗಳೇ, ನೀವು ದುಡ್ಡು ಸಂಪಾದಿಸ್ತೀರಾ ನಿಜ, ಆದರೆ ಆ ದುಡ್ಡನ್ನು ಆ ಯುವಕನಿಗೆ ಕೊಟ್ಟಾದ ಮೇಲೆ ಅವನು ನಿಮಗೆ ತಿನ್ನೋದಕ್ಕೆ ಊಟ ತಂದು ಕೊಡ್ತಾನೆ, ಆದರೆ ನಿಮಗೆ 2 ಕೈಗಳಿಲ್ವಲ್ಲ, 2 ಕೈಗಳೇ ಇಲ್ಲ ಅಂದಮೇಲೆ ನೀವು ಊಟನಾದರೂ ಹೇಗೆ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಫಕೀರನು ಉತ್ತರಿಸ್ತಾನೆ, ನೋಡಪ್ಪ, ನನಗೆ 2 ಕೈಗಳಿಲ್ಲ ನಿಜ, ನನಗೆ ತುಂಬಾ ಹಸುವಾದಾಗ ಜೋರಾಗಿ ಕೂಗ್ತೀನಿ, ನನ್ನ ಸಹಾಯಕ್ಕೆ ಯಾರಾದರೂ ಬನ್ನಿ, ನನಗೆ ಏನಾದರೂ ತಿನ್ನೋದಕ್ಕೆ ಬೇಕು, ನನ್ನ ಬಳಿ ತಿನ್ನೋದಕ್ಕೆ ಊಟ ಇದೆ, ಆದರೆ ತಿನ್ನೋದಕ್ಕೆ ನನ್ನ ಹತ್ರ ಕೈಗಳಿಲ್ಲ, ಯಾರಾದರೂ ಬಂದು ಸಹಾಯ ಮಾಡ್ತೀರಾ ಅಂತ ಕೇಳ್ತೀನಿ. ಅದಕ್ಕೆ ಕೆಲವು ಜನ ನೋಡಿದ್ರು ನೋಡದ ಹಾಗೆ ಸುಮ್ಮನೆ ಹೊರಟು ಹೋಗ್ತಾರೆ. ಇನ್ನೂ ಕೆಲವು ಜನ ದಯಾಳುಗಳು, ಅಂದರೆ ಕೆಲವು ಜನ ಹೃದಯವಂತರು ನನ್ನ ಬಳಿ ಬಂದು ನನಗೆ ಊಟ ತಿನ್ನಿಸಿ ಹೋಗ್ತಾರೆ. ಇನ್ನೂ ಕೆಲವು ದಿನಗಳು ಹೇಗಾಗಿವೆ ಗೊತ್ತಾ ಮಗು, ಎಷ್ಟೋ ದಿನ ನನಗೆ ಊಟ ತಿನ್ನಿಸಿದವರೇ ಪದೇ ಪದೇ ಬಂದು ನನಗೆ ಊಟ ಮಾಡಿಸಿ ತಮ್ಮ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ. ಮಾನವೀಯತೆ ಇಲ್ಲದ ಈ ಪ್ರಪಂಚದಲ್ಲಿ ಮನುಷ್ಯತ್ವ ಅನ್ನೋದು ಇನ್ನೂ ಬದುಕಿದೆ ಅನ್ನೋದು ಇದಕ್ಕೆ ಅಂತಾರೆ ಫಕೀರರು. ಫಕೀರನ ಆ ಮಾತುಗಳನ್ನು ಕೇಳಿಸಿಕೊಂಡ ಯುವಕ ಸುಮ್ಮನೆ ಇರದೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಗುರುಗಳೇ, ನನಗೆ ಗೊತ್ತು, ನಿಮಗೆ ಇದೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ, ನಿಮಗೆ ತುಂಬ ನೋವಾಗ್ತಾ ಇದೆ ಅಂತ ನನಗೆ ಗೊತ್ತು, ಆದರೂ ನನ್ನ ಒಂದೇ ಒಂದು ಪ್ರಶ್ನೆ ಈಗ ನಿಮಗೆ ಕೇಳ್ತಾ ಇದ್ದೀನಿ, ಇದು ನನ್ನ ಕೊನೆಯ ಪ್ರಶ್ನೆ, ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತಾರೆ. ಅದಕ್ಕೆ ಫಕೀರನು ಹೇಳ್ತಾರೆ, ಹೇಳಪ್ಪ, ಅದೇನು ನಿನ್ನ ಪ್ರಶ್ನೆ ಕೇಳು. ಯುವಕ ಮತ್ತೆ ಪ್ರಶ್ನೆ ಕೇಳ್ತಾನೆ, ಗುರುಗಳೇ, ನಿಮಗೆ ಊಟ ಮಾಡಿಸೋದಕ್ಕೆ ಯಾರಾದರೂ ಬರ್ತಾರೆ ನಿಜ, ಆದರೆ ನಿಮಗೆ ತುಂಬಾ ಬಾಯಾರಿಕೆ ಆದಾಗ ನೀರು ಕೊಡಿಸೋದಕ್ಕೆ ಯಾರು ಬರ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನೋಡಪ್ಪ, ನನಗೆ ತುಂಬ ಬಾಯಾರಿಕೆ ಆದಾಗ ಯಾರೋ ಬಂದು ಒಂದು ಬಿಂದಿಗೆಯನ್ನು ತುಂಬಿಕೊಟ್ಟಿರೋದನ್ನು ಉರುಳಿಸ್ತೀನಿ, ಕೆಳಗೆ ಉರುಳಿಸಿದ ನಂತರ ಅದು ನನ್ನ ತಟ್ಟೆಯೊಳಗೆ ಬೀಳುತ್ತೆ, ತಟ್ಟೆಯೊಳಗೆ ಬಿದ್ದ ತಕ್ಷಣ ನಾಯಿ ಹೇಗೆ ನೀರು ಕುಡಿಯುತ್ತೋ ಅದೇ ತರಹ ನಾನು ಕೂಡ ನೀರು ಕುಡಿತೀನಿ ಅಂತಾರೆ. ಫಕೀರನ ಆ ಮಾತುಗಳನ್ನು ಕೇಳಿಸಿಕೊಂಡ ಯುವಕ ತುಂಬಾ ನೊಂದುಕೊಂಡು ಫಕೀರರಿಗೆ ಒಂದು ಮಾತನ್ನು ಹೇಳ್ತಾನೆ, ಗುರುಗಳೇ, ನಿಮಗೆ ತುಂಬಾ ಕೆಟ್ಟ ಪರಿಸ್ಥಿತಿ ಬಂದಿದೆ, ಇಂತಹ ಕೆಟ್ಟ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಈ ದೇಹ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಲ್ವಾ, ನಮ್ಮ ದೇಹದ ಯಾವುದೇ ಒಂದು ಅಂಗ ಕೆಲಸ ಮಾಡದೇ ಇದ್ದರೆ ದೇಹ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಲ್ವಾ ಅಂತಾರೆ. ಅದಕ್ಕೆ ಫಕೀರರು ಆ ಯುವಕನಿಗೆ ಹೇಳ್ತಾರೆ, ಏನಂದೆ, ಈ ದೇಹ ಯಾವುದಕ್ಕೂ ಪ್ರಯೋಜನ ಇಲ್ವಾ, ನೀನು ಅಂದ್ಕೊಂಡಿರೋದು ತಪ್ಪು, ನನಗೆ 2 ಕೈಗಳಿಲ್ಲ, ಆ 2 ಕೈಗಳ ಮಹತ್ವ ಏನು ಅಂತ ನನಗೆ ಗೊತ್ತು, ಆ ಯುವಕನಿಗೆ 2 ಕಣ್ಣುಗಳಿಲ್ಲ, 2 ಕಣ್ಣುಗಳ ಮಹತ್ವ ಏನು ಅಂತ ಆ ಯುವಕನಿಗೆ ಗೊತ್ತು. ಅಷ್ಟೇ ಯಾಕೆ, ಅಲ್ಲಿ ನೋಡು, ಅಲ್ಲಿ ಒಬ್ಬರು ಭಿಕ್ಷೆ ಬೇಡಿ ತಿಂತಾ ಇದ್ದಾರಲ್ಲ, ಅವರಿಗೆ 2 ಕಾಲುಗಳಿಲ್ಲ, 2 ಕಾಲುಗಳ ಮಹತ್ವ ಏನು ಅಂತ ಅವರಿಗೆ ಗೊತ್ತು. ಯಾರಿಗೇನಿರಲ್ವೋ ಅದರ ಮಹತ್ವ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಆದರೆ ಈಗಿನ ಪ್ರಪಂಚದಲ್ಲಿ ಎಲ್ಲವೂ ಇದ್ದು ಅದರ ಮಹತ್ವ ತಿಳಿಯದೆ ಎಷ್ಟೋ ಜನ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಯಾವುದಕ್ಕೂ ಪ್ರಯೋಜನ ಇಲ್ಲದೆ
ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಜೀವನ ಎಷ್ಟೋ ಉತ್ತಮ ಅಲ್ವಾ ಅಂತಾರೆ. ಫಕೀರನ ಆ ಮಾತುಗಳನ್ನು ಕೇಳಿಸಿಕೊಂಡ ಯುವಕನಿಗೆ ಜೋರಾಗಿ ಯಾರೋ ಕೆನ್ನಿಗೆ ಹೊಡೆದಂತಾಗತ್ತೆ. ಡಿಯರ್ ಫ್ರೆಂಡ್ಸ್, ಕತೆ ತುಂಬ ಚಿಕ್ಕದಾದರೂ ಬಹಳ ಅತ್ಯಮೂಲ್ಯವಾದ ಸಂದೇಶವನ್ನು ನೀಡುತ್ತೆ. ಯಾವುದೇ ಮನುಷ್ಯನಿಗೆ ಒಂದು ಅಂಗ ಇಲ್ಲದೆ ಇದ್ದರೆ ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಿಮಗನ್ಸುತ್ತೆ. ಆದರೆ ಅಂತಹ ಎಷ್ಟೋ ಜನ ಇನ್ನೂ ಜೀವನದಲ್ಲಿ ಬದುಕ್ತಾ ಇದ್ದಾರೆ, ಬದುಕು ತೋರಿಸ್ತಾ ಇದ್ದಾರೆ. ಎಲ್ಲ ಇದ್ದು ನಾವು ಹೀಗಾಗಿದ್ದೀವಿ ಅನ್ನೋದನ್ನು ನಮಗೆ ನಾವೇ ಕೇಳ್ಕೊಳ್ಳುವಂತಹ ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿದೆ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ಮತ್ತು ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀವಿ. ನೀವು ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.